ಎಲ್ಲರೂ ಕೆಲಸ ಮುಗಿಸಿ ಬಂದೀರಿ. ರಂಗಕ್ಕ, ಇವತ್ತು ಎಲ್ಲ ಕೆಲಸನೂ ಬೇಗ ಬೇಗ ಮುಗಿಸಿ ಅಡುಗೆನೂ ಮಾಡಿ ಬಂದೀವಿ. ಕೂತ್ಕೋ ಸವಿತಾ, ಬಬಿತಾ ಇಬ್ರು ನಿಂತ್ಕೊಂಡೇ ಇದ್ದೀರಾ? ಏನಿವತ್ತು ಇಷ್ಟೊಂದು ಬೇಗ ಕೆಲಸ ಮುಗಿಸಿ ಬಂದೀರಿ? ರಂಗಕ್ಕ, ಮುಂಜಾನೆ 11 ಗಂಟೆಗೆ ಕೆಲಸ ಎಲ್ಲ ಮುಗೀತು. ಇವತ್ತು ಬೇಗನೆ ಎದ್ದಿದ್ದೆ. ನನ್ನ ಗಂಡ ಹೊಲ್ಕಡೆಗೆ ಹೋದ್ರು. ಗಂಡನಿಗೆ ಬುತ್ತಿ ಕಟ್ಟಿದೆ. ರೊಟ್ಟಿ, ಉದ್ರುಬೇಳೆ ಪಲ್ಯ, ಅನ್ನ ಮಾಡಿದ್ದೆ. ಬುತ್ತಿ ಕಟ್ಟಿ ಮನ್ಯಾಗ ಬಟ್ಟಿ ಭಾಂಡೆ ಮಾಡಿ ಹುಡುಗರನ್ನ ಆಟಕ್ಕೆ ಹೋದ್ರು. ನಾನು ಸುಮ್ಮನೆ ಬೇಸರ ಆಗ್ತಿತ್ತು ಅಂತ ನಿಮ್ಮ ಹತ್ರ ಸ್ವಲ್ಪ ಕೂತ್ಕೊಂಡು ಹೋಗೋಣ ಅಂತ ಬಂದೆ. ಬೇಗ ಬಂದು ಚಂದಾಯ್ತು. ಅಲ್ಲೇ ಸವಿತಾ, ನಿನ್ನ ಗಂಡ ಅಂತೂ ಹೊಲಕ್ಕೆ ಮುಂಜಾನೆ ಬೇಗನೆ ಹೋಗಿ ಬಿಡ್ತಾರ. ನೀನು ಅಡುಗೆ ಫಾಸ್ಟ್ ಮಾಡ್ತೀಯೇನು? ಅಲ್ಲೇ ಸವಿತಾ, ನಿನ್ನ ಗಂಡ ಲಘು ಹೋಗ್ತಾರ ಹೊಲ್ಕ. ನೀನು ಅಡುಗೆ ಎಷ್ಟು ಬೇಗ ಮಾಡಿ ಮುಗಿಸ್ತಿ, ಬೇಗ ಹೇಳ್ತೀಯೇನು? ಯಾಕೋ ಫಾತಿಮಾ ಅಂದು ಕೆಲಸ ಮುಗಿದಿಲ್ಲ ಏನು, ಇನ್ನೂ ಬರಲಿಲ್ಲ ನೋಡು. ಹೌದ್ರಂಗಕ್ಕ, ಅವ್ರ ಮನೆಯಲ್ಲಿ ಇನ್ನು ಸ್ವಲ್ಪನ ಕೆಲಸ. ಪಾಪ ಒಬ್ಬರೇ ಹೇಗೆ ಮಾಡ್ತಾರೋ ಏನೋ ಅಷ್ಟೊಂದು ಕೆಲಸ. ನಿಮ್ದೆಲ್ಲ ಎಷ್ಟೊಂದು ಜಲ್ದಿಯೇ ಕೆಲಸ ಆಗಿ ಮುಗ್ದಿದೆ. ಹೌದು, ನಿನಗೆ ಇವಾಗ ತಾನೇ ನೆನ್ಪು ಮಾಡ್ತಾ ಇದ್ದೀವಿ, ಅಷ್ಟರಲ್ಲಿ ಬಂದ್ಬಿಟ್ಟಿಯಾ? ಮುಂಜಾನೆ ಬೇಗ ಹೇಳ್ತೀನಿ, ಎದ್ದು ಬಡ ಬಡ ಕೆಲಸ ಮಾಡಿ ಪೂಜೆ ಮಾಡಿ ಅಡುಗೆ ಮಾಡ್ತೀನಿ. ಮಾಡಿ ಬಟ್ಟಿ ಭಾಂಡೆ ಮಾಡಿ ಊಟ ಮಾಡಿದೆ. ಊಟ ಮಾಡಿ ಮಕ್ಕಳು ಊಟ ಮಾಡಿದ್ರು. ಅವರು ಹೋದರು ಆಟ ಆಡೋಕ್ಕೆ. ನಾನು ಬಂದೆ. ಇನ್ನೇನು ತುಂಬ ಫಾಸ್ಟಾಗಿ ಕೆಲಸ ಮಾಡ್ತೀಯ ಸವಿತಕ್ಕ ನೀನು. ಏನೇವ, ನಿನ್ನ ಗಂಡ 10:30ಕ್ಕೂ ಹೋಗ್ತಾರ. ನಿನಗ ತಡ ಆದರೂ ನಡಿತೈತಿ. ಹಾಗಂತ ನಾನು ಏನು ಬೇಗ ಹೇಳಲ್ಲ. ಪುಣ್ಯ ಮಾಡಿದೀಯ ಬಿಡು ನೀನು. ಏನು ಪುಣ್ಯ ಸವಿತಕ್ಕ, ಇವಾಗ ಕೆಲಸ ಎಲ್ಲ ಮಾಡೀನಿ. ಸುಮ್ಮನೆ ನಮ್ಮ ಅತ್ತಿ ಸ್ವಲ್ಪ ಹೊರಗೆ ಹೋಗಿದ್ರು ಅಂತ ನಿಮ್ಮ ಹತ್ರ ಬಂದೀನಿ. ಈಗ ಮತ್ತೆ ಮನೆಗೆ ಹೋಗಿ ಎಲ್ಲ ಬ್ಲೌಸನ್ನು ಹೊಲಿಬೇಕು. ಇಲ್ಲಾಂದರೆ ಬೈಕೋತಾ ನಿಂತ್ಕೊಂಡು ಬಿಡ್ತಾವ್ರೆ. ನಿಮ್ಮ ಅತ್ತಿದೇನು ಕಾಟ ಅಂತೀನಿ. ನಿಮ್ಮಂಥ ಅತ್ತಿ ಎಲ್ಲೂ ನೋಡಿಲ್ಲ ಬಿಡು. ಇಷ್ಟಕ್ಕೊಂದು ಕೆಲಸ ಮಾಡಿ ಮತ್ತೆ ನೀನು ಬಟ್ಟೆನೂ ಹೊಲಿಬೇಕಾ? ಹೌದು ಸವಿತಕ್ಕ, ಯಾರಿಗೆ ಹೇಳಬೇಕು ನೋಡು. ಹೌದು ಸವಿತಾ, ಇವ್ರಂಥ ಅತ್ತಿ ಊರಾಗೆ ಯಾರಿಲ್ಲ ಬಿಡು. ಸೊಸಿಗಂದ್ರೆ ಒಂದು ಈಟು ಪುರ್ಸತ್ತು ಕೊಡಲ್ಲ. ಹೋಗ್ಲಿ ಬಿಡು ಬಬಿತಾ, ಒಂದೆರಡು ರೊಟ್ಟಿ ಕೇಳ್ತಾರ. ವಯಸ್ಸಾಗೈತಿ, ಮಾಡಿ ಕೊಡು. ಮತ್ತೇನು ಮಾಡ್ತೀಯ? ಹೌದ್ರಂಗಕ್ಕ, ನಾನೇನು ರೊಟ್ಟಿ ಮಾಡಿಕೊಡಕ್ಕ ಬೇಜಾರು ಮಾಡ್ಕೊಳ್ಳಲ್ಲ. ಆದರೆ ಅವರು ಸುಮ್ಮನೆ ಕೂತ್ಕೊಳ್ಳಲ್ಲ. ಒಂದೆರಡು ದಿನ ಆದರೂ ನಮ್ಮ ಮೈದನ ಹತ್ರ ಹೋಗಲ್ಲ. ಯಾವಾಗಲೂ ನಮ್ಮ ಜೊತೆನೇ ಇರಬೇಕು ಅಂತಾರ. ನಾನೇ ಹೇಳಿನಿ ಒಂದೆರಡು ದಿನ ಅವ್ರ ಹತ್ರನೂ ಹೋಗಿ ಬನ್ನಿ ಅಂತ. ಅದಕ್ಕೆ ಇವಾಗ ಹೋಗ್ಯಾರ ನೋಡು, ಇವತ್ತು ಬರಾಕತ್ತಾರ. ಮತ್ತು ಮಕ್ಕಳಂದ್ರೆ ಇಬ್ಬರು ಮನೆಯಲ್ಲಿ ಇರಲಿ ಬಿಡು ಬಬಿತಾ. ಈಕಿ ರಂಗಕ್ಕ ಹಾಗೆ ಹೇಳ್ತಾಳ. ನೀವೊಬ್ಬಾಕಿನೇ ಯಾಕೆ ಮಾಡ್ತಿ? ಭಾಳ ಸೊಕ್ಕು. ನಮ್ಮ ಅತ್ತಿಗೆ ಬಿಸಿ ಬಿಸಿ ರೊಟ್ಟಿ ಮಾಡಿ ಕೊಟ್ರ ಏನಾರ ಚುಚ್ಚಿ ಮಾತು ಆಡ್ತಾರ. ಅದಕ್ಕೆ ನನ್ನ ಗಂಡ ಹೇಳಿಬಿಟ್ಟೆ ಅಲ್ಲಿ 2 ದಿನ ಇರಲಿ ಅಂತ ಹೇಳಿದೆ. ಹಾಗಂತ ಮೊನ್ನೆ ಹೋಗಿ ಬಿಟ್ಟರು. ಇವತ್ತು ಮತ್ತೆ ವಾಪಸ್ಸು ಬರ್ತಿದ್ದಾರೆ. ಅದು ಖರೆ ಐತಿ ಬಿಡು. ಮಾಡಿ ಕೊಟ್ಟರು, ಚುಚ್ಚಿ ಮಾತಾಡ್ತಾರಂದ್ರು ಯಾರಿಗೂ ಸಿಟ್ಟು ಬರ್ತೈತಿ. ಅದ್ರಾಗ ಮಗಳೊಬ್ಳು ಬರ್ತಾಳ, 20 ದಿವಸ ಇಲ್ಲೇ ಇರ್ತಾಳ. ಅಡ್ಗೆ ಮಾಡಬೇಕು, ಕೆಲಸ ಮುಗಿಸ್ಬೇಕೆಲ್ಲ, ಮತ್ತೆ ಬಟ್ಟಿನೂ ಹೊಲಿಬೇಕು. ಏನೇನು ಬಬಿತಾ, ನಿನಗೂ ತುಂಬಾ ಕೆಲಸ ಜಾಸ್ತಿ ಐತಿ. ಅದು ಹೇಗೆ ಮಾಡ್ತೀಯೋ ಏನೋ ಹೇಳಬೇಕು ರಂಗಕ್ಕ. ಕೈಲಾದಷ್ಟು ಮಾಡ್ತೀನಿ ಬಬಿತಾ. ನಾನು ನಮ್ಮ ಅತ್ತಿ ಕೈಲಿಂದ ತುಂಬಾ ಬೈಸ್ಕೊಂಡಿನಿ. ಏನು ಮಾಡೋದು, ಎಲ್ಲ ಟೈಮು ಒಂದೇ ಇರಲ್ಲ. ನಂದು ಸೊಸಿ ಬಂದಾಳ, ನಾ ಏನು ಅನ್ನಂಗಿಲ್ಲ. ಆಕಿಗೆ ತಪ್ಪು ಮಾಡಿದ್ರು ಹೇಳ್ತೀನಿ ಅಷ್ಟೇ. ನಾನೊಂದು ಅವಳೊಂದು ಕೆಲಸ ಮಾಡ್ತೀನಿ. ಹೌದು ರಂಗಕ್ಕ, ಏನೇನ್ರಿ ನಿಮ್ಮದು ಸೊಸಿ ಪುಣ್ಯ ಮಾಡಿದಾಳ. ನಾವು ಚೆಂದಾಗಿ ನೋಡ್ಕೊಂಡ್ರು ಅವರು ನಮ್ಗೆ ಚೆಂದಾಗಿ ನೋಡ್ಕೋತಾರ. ಹೌದು ರಂಗಕ್ಕ, ನಮ್ಮ ಅತ್ತಿಗೂ ಇದಾರ. ಮುಂಜಾನೆ ಎದ್ರೆ ಬಿಸಿ ಬಿಸಿ ನಾಷ್ಟ, ಮಧ್ಯಾಹ್ನ ಬಿಸಿ ಬಿಸಿ ರೊಟ್ಟಿ ಮಾಡಿ ಕೊಡಬೇಕು. ಸಾಕಾಗೋಗುತ್ತೆ. ಅದೇ ನಮ್ಮ ಗಂಡಗೆ ಏನು ಕೊಟ್ಟರು ಸುಮ್ಮನೆ ತಿಂತಾರೆ. ಅದು ಬೇಕು ಇದು ಬೇಕು ಅನ್ನಲ್ಲ. ಹೌದು, ನಾನು ನೋಡ್ತಾ ಇದ್ದೀನಿ ನಿಮ್ಮ ಅತ್ತಿ ಯಾವಾಗಲೂ ಹಾಗೆ. ನಾವೊಂದೊಂದು ಹೊಸ ಹೊಸ ಅಡುಗೆ ಬೇಕು, ತಿಂದಿದ್ದೇ ತಿನ್ನಲ್ಲ. ಅಲ್ಲ, ನೀ ಯಾಕೆ ಅಕ್ಕಿ ಕೇಳಿ ಅಡುಗೆ ಮಾಡ್ತಿ? ಅಲ್ಲ ಸವಿತಂದು ಅಕ್ಕ, ನಾನು ಅಕ್ಕಿ ಕೇಳಿ ಅಡುಗೆ ಮಾಡಲ್ಲ. ಆದ್ರೆ ಅಕ್ಕಿ ಕೇಳದೆ ಮಾಡ್ದೀನಿ ಅನ್ಕೋರಿ.
ಮಾಡಿದ ಅಡಿಗೆನೂ ತಿನ್ನಲ್ಲ ಅವತ್ತು. ಅತ್ತಿಗಳಿಗೆ ಕೇಳದೆ ಹೇಗೆ ಅಡಿಗೆ ಮಾಡಬೇಕು? ಸವಿತಾ ನೀನೊಂದು ಹೇಳ್ತೀಯ? ಹ್ಞೂ ರಂಗಕ್ಕ, ಭಾರಿ ಹೇಳ್ತಿ ಬಿಡು. ದಿನ ಒಂದೊಂದು ಕೇಳೋರಿಗೆ ಕೇಳಿ ಮಾಡ್ಕೋತಾ ಕೂತ್ರ ಹೆಂಗ್ ಮುಗಿತೈತಿ ಕೆಲಸ? ಮುಂಜಾನಿಂದ ಸಂಜೆ ಮಟ್ಟ ಅಡಿಗೆ ಮಾಡೋದೇ ಆಕೈತಿ, ಬೇರೆ ಕೆಲಸ ಏನು ಆಗಲ್ಲ. ಹ್ಞೂ ರೀ ಸವಿತಂದು ಅಕ್ಕ, ಕೇಳಿ ಮಾಡಿಲ್ಲ ನಾನು 2 ದಿವಸ. ರೊಟ್ಟಿ ಪಲ್ಯ ಅನ್ನ ಸಾರು ಅದೇ ಮಾಡಿ ಇಟ್ಟೀನಿ. ಮಾಡಿದಿ ಬಿಡು, ಹೇಳ್ತೀನಿ ಕೇಳ್ರಿ. ಮಾಡಿಟ್ರ ಊಟ ಮಾಡಲ್ರಿ. ನೀನು ಕೇಳದೆ ಅಡುಗೆ ಮಾಡಿದಿ, ನಂಗ ಇದು ಊಟ ಹೋಗಲ್ಲ. ಚಲೋ ನಾ ಹೇಳಿದ್ದು ಅಡಿಗೆ ಮಾಡು ಅಂತ ಹೇಳಿ ಮತ್ತೊಂದು ಅಡಿಗೆ ಮಾಡಕ ಹೇಳ್ತಾರ. ಬೇರೆ ಅಡಿಗೆ ಮಾಡಕ್ ಹೇಳಿದ್ರು ನೀನ್ ಮಾಡಬೇಡ, ಮಾಡಿದ್ದೆ ಉಂಡ್ರೆ ಉಳ್ಳಿ ಬಿಟ್ರೆ ಬಿಡ್ಲಿ ಅಂತ ಸುಮ್ಮನೆ ಕೂತ್ಕೊ ನೀನು. ಅಲ್ರಿ ನಾನು ಮತ್ತೆ ಮಾಡಕ ಹೋಗಲ್ಲ. ಆದ್ರ ನನ್ನ ಗಂಡ ಮಧ್ಯಾಹ್ನ ಊಟಕ್ಕೆ ಬಂದಾಗ ಹೇಳಿ ನನಗ ಗಂಡಗ ಜಗಳ ಹಚ್ಚಿ ಬಿಡ್ತಾರ. ಚಲೋ ಮಾಡ್ತಾರ ಬಿಡು. ಮಾಡೋದು ಮನೇಲಿ ಒಂದು ಕೆಲಸ ಇಲ್ಲ, ಅದು ಮಾಡು ಇದು ಮಾಡು ಅಂತ ಹೇಳಿ ಮಾಡ್ಕೊಂಡು ತಿಂತಾರ. ಹೌದ್ರಿ, ನಾನು ರೊಟ್ಟಿ ಪಲ್ಯ ಅನ್ನ ಬ್ಯಾಳಿನೇ ಮಾಡಿಟ್ರ ಒಬ್ರು ಊಟ ಮಾಡಿಲ್ಲ, ಮತ್ತೆ ಬೇರೆ ಅಡುಗೆ ಮಾಡಿಕೊಟ್ಟೆ. ಅದೇ ರೊಟ್ಟಿ ಪಲ್ಯ ಅನ್ನ ಎಲ್ಲ ಮತ್ತೆ ನಾನು ಒಬ್ಬಕಿನೇ ಕುಂತು ಊಟ ಮಾಡಿದೆ. ಭಾರಿ ಅದಾಳ ನೋಡು ನಿಮ್ಮ ಅತ್ತಿ. ಅಲ್ಲ, ಅಷ್ಟಕ್ಕೊಂದು ಅಡಿಗೆ ಹಾಳ ಆಗುತ್ತೆ ಅಂತ ಅರ್ಥ ಆಗಿಲ್ಲೇನು ಆಕಿಗಿ? ಮಂದಿಗೆ ತಿನ್ನಕ ಊಟ ಸಿಗಲ್ಲ, ಅಷ್ಟಕ್ಕೂ ವಯಸ್ಸಾಗೈತಿ, ಬುದ್ಧಿ ಇಲ್ಲ. ಬರೀ ಅದೇ ಮಾಡ್ಯಾಳ, ಅದು ಬೇಕು ಇದು ಬೇಕು ಅಂತಾಳ. ದಿನ ಒಂದೊಂದು ಅಡುಗೆನೆ ಮಾಡಿ ತಿಂತಾಳ. ಆಗ ಸೊಸಿ ಬಂದಾಗಿನಂತೂ ಇನ್ನೂ ಜಾಸ್ತಿನೇ ಮಾಡ್ಯಾಳ. ಏನು ಫಾತಿಮಾ, ನಾನಿದ್ರ ತಿಂದ್ರೆ ತಿಲ್ಲಿ, ಇಲ್ಲ ಅಂದ್ರೆ ಉಪವಾಸ ಇರ್ಲಿ ಅಂತ ಸುಮ್ಮನೆ ಇರ್ತಿದ್ದೆ, ಇನ್ನೊಂದು ಅಡುಗೆ ಮಾಡಕ್ಕೆ ಹೋಗ್ತಿರ್ಲಿಲ್ಲ. ನಾನು ಸುಮ್ಮನೆ ಕೂತಿದ್ದೆ. ನಮ್ದು ಗಂಡ ಅದಾರಲ್ರಿ, ನಮ್ಮ ಜೊತೆ ಜಗಳಕ ನಿಂತು ಬಿಡ್ತಾರ. ಭಾರಿ ಚಂದ ಅದಾಳ ಬಿಡು. ಬೈಸ್ಕೊಂಡ್ರೆ ಬೈಸ್ಕೋ, ದಿನ ರೊಟ್ಟಿ ಪಲ್ಯ ಅನ್ನ ಬ್ಯಾಳಿ ಮಾಡು ಅಷ್ಟೇ. ದಿನ ಒಂದೊಂದು ಹೊಸದು ಮಾಡಬೇಡ, ಆವಾಗ ತಾನೇ ಊಟ ಮಾಡ್ತಾರೆ. ದಿನ ಒಂದೊಂದು ರುಚಿ ರುಚಿಯಾದ ಅಡುಗೆ ತಿಂದು ರೂಢಿ ಆಗಿಬಿಟ್ಟೈತಿ ಅವರಿಗೆ. ಹೌದು ಸವಿತಕ್ಕ, ನೀವು ಹೇಳಿದ ಹಾಗೆ ನಾನು ಹಾಗೆ ಮಾಡ್ತೀನಿ. ಎಷ್ಟಂತ ದಿನ ಜಗಳ ಆಡ್ತಾರೆ ಅಂತ ನಾನು ನೋಡೇ ಬಿಡ್ತೀನಿ. ಹೌದು ಸವಿತಾ ಹೇಳೋದು ನಿಜ. ದಿನಾನು ಹೊಸದು ಅಡುಗೆ ಮಾಡ್ತಾ ಕೂತಿದ್ರೆ ಹೇಗೆ